ವೆಲ್ಕಮ್ ಟು JPS ಪ್ರೀಸಾ ನ್ಯಾಚುರಲ್ ಪ್ರಾಡಕ್ಟ್ಸು. ತುಂಬಾನೇ ಚೆನ್ನಾಗಿ ಬಂದಿದೆ ಚಾರ್ಕೋಲ್ ಸೋಪು. ಕಂಪ್ಲೀಟ್ ಫ್ರಮ್ ಸ್ಕ್ರ್ಯಾಚಿಂದ ನಾವೇ ಮಾಡೋದು. ಚಿಪ್ಪನ್ನ ಸುಟ್ಟಿ ಪೌಡರ್ ಮಾಡಿ ಆಕ್ಟಿವೇಟ್ ಮಾಡೋದು. ಇಲ್ಲಿ ನೋಡ್ಬೋದು ನೀವು ಚಿಪ್ಪನ್ನೆಲ್ಲ ಸುಟ್ಟಿಟ್ಕೊಂತಿದೀವಿ. ಹಾಗೆ ಮುಂಚೆಲೆ ನಾವು ನೀಮ್ ತುಂಡುನು ಕೂಡ ಸುಡ್ತೀವಿ. ಅದು ಕೂಡ ಆಲ್ರೆಡಿ ಮಾಡಿಟ್ಕೊಂಡಿದ್ವಿ ಮುಂಚೆಲೆ. ಅದ್ರ ಚಾರ್ಕೋಲ್ ಪೌಡರ್ ರೆಡಿ ಇದೆ. ಈಗ ತೆಂಗಿನಕಾಯಿ ಚಿಪ್ಪಿಂದ ಮಾಡ್ತಾ ಇರೋದು. ಸೊ ಇದನ್ನ ಚ ಸುಟ್ಟಿದಾದ್ಮೇಲೆ ತೊಳಿತೀವಿ ನೀಟಾಗಿ ನೀರಲ್ಲಿ ವಾಶ್ ಮಾಡಿ. ಮತ್ತೆ ಅದಕ್ಕೆ ನಿಂಬೆ ರಸನ ಹಿಂಡ್ಬಿಟ್ಟು ಆಕ್ಟಿವೇಟ್ ಮಾಡ್ತೀವಿ. ಈ ರೀತಿ ಮಾಡೋದ್ರಿಂದ ಚಾರ್ಕೋಲ್ ಸೋಪು ಆಕ್ಟಿವೇಟ್ ಆಗುತ್ತೆ. ಹಾಗೆ ಸ್ಕಿನ್ನಲ್ಲಿರೋ ಡೆಡ್ ಸೆಲ್ಸ್ ಗಲೀಜು ಆಚೆ ಬರುತ್ತೆ. ಮೇಯ್ನ್ಲಿ ಬಂದು ಪಿಂಪಲ್ಸ್ ಕಮ್ಮಿ ಆಗುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಎಷ್ಟೇ ಪಿಂಪಲ್ಸ್ ಇದ್ರೂ ಕೂಡ ಅವಾಯ್ಡ್ ಆಗುತ್ತೆ ಆ್ಯಂಡ್ ಬರೋದಕ್ಕೆ ಬಿಡಲ್ಲ. ಹಾಗೆ ಸ್ಕಿನ್ನಲ್ಲಿರೋ ಆಯಿಲಿನೆಸ್ನ ಕಮ್ಮಿ ಮಾಡುತ್ತೆ. ವೈಟ್ ಹೆಡ್ಸ್ ಕಮ್ಮಿ ಆಗುತ್ತೆ, ಬ್ಲ್ಯಾಕ್ ಹೆಡ್ಸ್ ಕಮ್ಮಿ ಆಗುತ್ತೆ. ಹಾಗೆ ಸ್ಕ್ರಬ್ಬಾಗಿ ಕೂಡ ವರ್ಕ್ ಆಗುತ್ತೆ ಚಾರ್ಕೋಲ್ ಸೋಪು. ಅಷ್ಟು ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ ಈ ಸೋಪಲ್ಲಿ. ಕಂಪ್ಲೀಟ್ ಪೌಡರ್ನ ನಾವು ಚೆನ್ನಾಗಿ ಕುಟ್ಬಿಟ್ಟು ಹಾಗೆ ಈ ರೀತಿ ರುಬ್ಬಿ ಮಾಡುವಂಥದ್ದು ಪೌಡರ್ನ. ಇದಕ್ಕೆ ನಾವು ಕ್ಯಾಸ್ಟರ್ ಆಯಿಲು, ಆಲ್ಮಂಡ್ ಆಯಿಲು, ಕೊಕೊನೆಟ್ ಆಯಿಲು, ಶಿಯಾ ಬಟರು ಮತ್ತು ಕೊಕೋ ಬಟರ್ ಇಷ್ಟನ್ನ ಆ್ಯಡ್ ಮಾಡ್ತೀವಿ. ಈಗ ಆಯಿಲ್ ಮೆಜರ್ಮೆಂಟ್ ಮಾಡ್ಕೊತಿದೀವಿ. ಆಲ್ರೆಡಿ ಬಟರ್ಸ್ನೆಲ್ಲನ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಈಗ ಕೊಕೊನೆಟ್ ಆಯಿಲ್ ಆಗಿರ್ಬೋದು, ಇದೆಲ್ಲ ಏನು ಮಾಡುತ್ತೆ ಸ್ಕಿನ್ನ ಮಾಯ್ಶ್ಚರೈಸ್ ಆಗಿರುತ್ತೆ. ಹಾಗೆ ಸ್ಕಿನ್ನ ಗ್ಲೋ ಕೊಡೋಕೆ ಹೆಲ್ಪ್ ಮಾಡುತ್ತೆ. ಆಲ್ಮಂಡ್ ಆಯಿಲು ಮತ್ತು ಆಲಿವ್ ಆಯಿಲು ಇಷ್ಟು ಇಂಗ್ರೀಡಿಯೆಂಟ್ಸ್ನು ಕೂಡ ನಾವೀಗ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಂಡು ಬ್ಲೆಂಡ್ ಮಾಡ್ತೀವಿ. ಅದಕ್ಕೆ ಚಾರ್ಕೋಲ್ ಪೌಡರ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡ್ ಎತ್ತಿಟ್ಕೋಬೇಕು. ನಾನು ಆಲ್ರೆಡಿ ನೆನ್ನೆ ನೈಟೇ ಒಂದು ಸೊಲ್ಯೂಷನ್ನ ರೆಡಿ ಮಾಡಿಟ್ಟಿದ್ದೆ, ಲೈ ಸೊಲ್ಯೂಷನ್ನ. ಅದನ್ನು ಈಗ ಇದಕ್ಕೆ ಮಿಕ್ಸ್ ಮಾಡ್ತೀನಿ. ಹಾಗೆ ಸ್ವಲ್ಪ ನಾನು ಬೆಟರ್ ಕ್ಲೇ ಕೂಡ ಆ್ಯಡ್ ಮಾಡ್ತೀನಿ. ಏಕೆಂದರೆ ಸ್ಕಿನ್ನಲ್ಲಿರೋ ಆಯಿಲಿನೆಸ್ನ ಅಬ್ಸರ್ವ್ ಮಾಡೋದಕ್ಕೋಸ್ಕರ. ಇದು ಮುಲ್ತಾನಿ ಮಟ್ಟಿ ಥರನೇ ಒಂದು ಕ್ಲೇ. ಇಷ್ಟನ್ನು ಕೂಡ ನಾನು ಮಿಕ್ಸ್ ಮಾಡಿ ಇಟ್ಕೊತೀನಿ ಆಯಿಲಿ ಜೊತೆ. ಅದಕ್ಕೆ ಈಗ ನಾನು ಲೈ ಸೊಲ್ಯೂಷನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಬ್ಲೆಂಡ್ ಮಾಡಿದ್ರೆ ಸೊ ನಿಮಗೆ ಸೋಪ್ಸ್ ರೆಡಿ ಆಗುತ್ತೆ. ಇದ್ರದ್ದೆಲ್ಲ ಕಂಪ್ಲೀಟ್ ಪ್ರೋಸೆಸ್ ಮಾಡೋದಕ್ಕೆ ನನಗೆ 1 ಡೇ ಹಿಡಿಯುತ್ತೆ. ಲೈ ಸೊಲ್ಯೂಷನ್ ರೆಡಿ ಮಾಡ್ಕೊಳಕ್ಕಿರ್ಬೋದು ಅಥವಾ ಚಾರ್ಕೋಲ್ ಪೌಡರ್ನ ರೆಡಿ ಮಾಡ್ಕೊಳಕ್ಕೆ. ಚಾರ್ಕೋಲ್ ಪೌಡರ್ ರೆಡಿ ಮಾಡ್ಕೊಳಕ್ಕೆ 1 ಡೇ ಬೇಕು. ಆ ಚಿಪ್ಪನ್ನ ಸುಟ್ಟಿ ಅದ್ರ ಟೈಮೇ ನಮಗೆ 2 to 3 ಅವರ್ಸ್ ಹಿಡಿಯುತ್ತೆ ಚಿಪ್ಪನ್ನು ಮಾಡೋದು. ಹಾಗೆ ನೀಮನ್ನ ಕೂಡ ಕಲೆಕ್ಟ್ ಮಾಡಿ ಅದನ್ನು ಸುಟ್ಟಿ ಪೌಡರ್ ಮಾಡ್ಕೋಬೇಕು. ಈ ರೀತಿ ತುಂಬ ಪ್ರೋಸೆಸ್ ಇರುತ್ತೆ ಮಾಡಿಕೊಂಡು ಸೋಪ್ಸ್ನ ರೆಡಿ ಮಾಡೋದು. ಹಾಗಾಗಿನೇ ಈ ಎಲ್ಲ ಸೋಪ್ಸಲ್ಲೂ ನಿಮಗೆ ಅಷ್ಟು ಒಳ್ಳೊಳ್ಳೆ ಬೆನಿಫಿಟ್ಸ್ ಸಿಗೋದು. ಹಾಗೆ ಸ್ಕಿನ್ ಕೂಡ ಅಷ್ಟು ಚೆನ್ನಾಗಾಗುತ್ತೆ. ಆಲ್ರೆಡಿ ನಾನು 3 ಇಯರ್ಸಿಂದ ಈ ಕಂಪ್ಲೀಟು ಸೋಪ್ ಮೇಕಿಂಗ್ ಮಾಡ್ತಾ ಇದ್ದೀನಿ. 3 ಇಯರ್ಸಿಂದ ಒಳ್ಳೊಳ್ಳೆ ಕಸ್ಟಮರ್ಸ್ ಇದ್ದಾರೆ. ನಂದೆಲ್ಲ ಕಂಪ್ಲೀಟ್ ಆಫ್ಲೈನ್ ಆಗಿತ್ತು. ಈಗ ನಾನು ಆನ್ಲೈನಿಗೆ ಇಂಟ್ರೊಡ್ಯೂಸ್ ಮಾಡಿರೋದು. ಆನ್ಲೈನಲ್ಲೂ ಕೂಡ ಒಳ್ಳೊಳ್ಳೆ ಕಸ್ಟಮರ್ಸ್ ಸಿಗ್ತಿದ್ದಾರೆ. ನೀವು ನನ್ನ ಇನ್ಸ್ಟಾಗ್ರಾಮ್ ಐಡಿನ ಅಥವಾ ಯೂಟ್ಯೂಬ್ನ ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಕಂಪ್ಲೀಟ್ ನನ್ನ ಪ್ರಾಡಕ್ಟ್ಗೆ ಕಸ್ಟಮರ್ ಕೊಟ್ಟಿರೋಂಥ ರಿವ್ಯೂಸ್ನ ಎಲ್ಲದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿರ್ತೀನಿ. ನೀವು ಚೆಕ್ ಮಾಡ್ಬೋದು. ಈಗ ಕಂಪ್ಲೀಟ್ ಬ್ಲೆಂಡ್ ಮಾಡ್ತಾ ಇದ್ದೀನಿ. ನಾವು ಕರೆಕ್ಟ್ ಕನ್ಸಿಸ್ಟೆನ್ಸಿನೇ ಬರಬೇಕು. ಅಂದರೆ ಒಂದು ಬ್ಯಾಟರ್ ಬರಬೇಕು. ಆ ಬ್ಯಾಟರ್ವರೆಗೂ ಕೂಡ ನಾನು ಬ್ಲೆಂಡ್ ಮಾಡಬೇಕು. ಹಾಗಾಗಿ ಬ್ಲೆಂಡ್ ಮಾಡ್ತಿದ್ದೀನಿ. ಏನೇನಿದೆ ಹರ್ಬ್ಸು, ಆಯಿಲ್ಸು ಹಾಗೆ ಚಾರ್ಕೋಲು ಇಷ್ಟನ್ನು ಕೂಡ ನೀವು ನೋಡ್ಬೋದು. ನಮ್ಮ ಈ ಯಾವುದೇ ಪ್ರೊಸೆಸಲ್ಲೂ ಕೂಡ 1% ಕೂಡ ಕೆಮಿಕಲ್ಸ್ ಆ್ಯಡ್ ಮಾಡಲ್ಲ. ಅದು SLES ಆಗಿರ್ಬೋದು, SLE ಆಗಿರ್ಬೋದು, ಪ್ಯಾರಾಮನ್ ಆಗಿರ್ಬೋದು ಯಾವುದೂ ಕೂಡ ಆ್ಯಡ್ ಮಾಡಲ್ಲ. ಇದು ಎಸೆನ್ಷಿಯಲ್ ಆಯಿಲ್ನ ಆ್ಯಡ್ ಮಾಡ್ತಿದ್ದೀನಿ. ನಾನು ಬಂದು ನೀಮು ಮತ್ತು ತುಳಸಿ ಹಾಗೆ ಲ್ಯಾವೆಂಡರ್ ಎರಡನ್ನೂ ಕೂಡ ಬ್ಲೆಂಡ್ ಮಾಡಿ ಹಾಕ್ತಿದ್ದೀನಿ. ಯೂಶುವಲಿ ನಮ್ಮ ಸೋಪ್ಸಿಗೆ ಯಾವುದೇ ಥರ ಎಸೆನ್ಷಿಯಲ್ ಆಯಿಲ್ ಬೇಕಾಗಲ್ಲ. ಬಟ್ ತುಂಬ ಜನ ಕಸ್ಟಮರ್ ಕೇಳ್ತಾ ಇದ್ದರಿಂದ ನಾನು ಕೆಲವೊಂದು ಬ್ಯಾಚಿಗೆ ಮಾತ್ರನೇ ಎಸೆನ್ಷಿಯಲ್ ಆಯಿಲ್ಸ್ ಹಾಕಿ ಮಾಡಿಕೊಡ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಇದು ನಿಮಗೆ ಸೋಪ್ಸು 100 ಗ್ರಾಮ್ಸ್ ಬರುತ್ತೆ ಒಂದೊಂದು ಸೋಪು. ನೀವು ಎವ್ರಿ ಡೇ ಯೂಸ್ ಮಾಡಿದ್ರೂ ಕೂಡ 1.5 ಮಂತು ಪರ್ ಪರ್ಸನ್ನಿಗೆ 1.5 ಮಂತು 2 ಮಂತ್ಸ್ ಬರುತ್ತೆ ಒಂದು ಸೋಪು. ಆಲ್ಮೋಸ್ಟ್ ಇದನ್ನು ನಾನು 30 ಡೇಸ್ ಕ್ಯೂರಿಂಗಲ್ಲಿ ಇಟ್ಟಿನೇ ನಿಮಗೆ ಕೊಡೋದು. ಇವತ್ತು ಮಾಡಿರೋಂಥ ಸೋಪ್ಸನ್ನ ನಾಳೆಗೆ ಯೂಸ್ ಮಾಡೋಕ್ಕಾಗಲ್ಲ. ಏಕೆಂದರೆ ಇದು ಕೋಲ್ಡ್ ಪ್ರೊಸೆಸಲ್ಲಿ ಮಾಡೋದ್ರಿಂದ ಕೂಡ ಸ್ವಲ್ಪ ಟೈಮ್ ತೊಗೊಳುತ್ತೆ. ನಾವು ಏನು ಲೈ ಸೊಲ್ಯೂಷನ್ ಮಿಕ್ಸ್ ಮಾಡಿರ್ತೀವಿ ಅಷ್ಟು ಕೂಡ ನಿಮಗೆ ಎವಾಪ್ರೇಟ್ ಆಗುತ್ತೆ. ಹಾಗಾಗಿ ಇದು ಇನ್ನೊಂದು ಬ್ಯಾಚು ನಾನು ಚಾರ್ಕೋಲ್ ಸೋಪ್ಸ್ ಮಾಡ್ತಾ ಇರೋದು. ಸೊ ಕಂಟಿನ್ಯೂಯಸ್ ಆಗಿ ಎವ್ರಿ ಡೇ ಚಾರ್ಕೋಲ್ ಸೋಪ್ ರೆಡಿ ಆಗ್ತಾನೇ ಇರುತ್ತೆ. ಪ್ರತಿ ದಿವಸ ರೆಡಿ ಮಾಡ್ತಾನೆ ಇರಬೇಕು. ಯಾಕೆಂದರೆ ಅಷ್ಟು ಸೋಲ್ಡ್ ಔಟ್ ಆಗ್ತಿರುತ್ತೆ. ಏಕೆಂದರೆ ಈಗ ಏನು ಒಂದು ಟೀನೇಜಲ್ಲಿ ಪಿಂಪಲ್ಸ್ ಬರುತ್ತೆ ಅದಕ್ಕೆಲ್ಲ ದಿ ಬೆಸ್ಟ್ ಸೊಲ್ಯೂಷನ್ನು ಚಾರ್ಕೋಲ್ ಸೋಪು.
ಹಾಗೆ ತುಂಬಾ ಜನಕ್ಕೆ ಸ್ಕಿನ್ನಲ್ಲಿ ತುಂಬಾ ಆಯಿಲಿನೆಸ್ ಇರುತ್ತೆ. ಆ ಆಯಿಲಿನೆಸ್‌ನ ಕಮ್ಮಿ ಮಾಡ್ಕೊಳೋದಕ್ಕೂ ಕೂಡ ಚಾರ್ಕೋಲ್ ಸೋಪು ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಯಾವ್ದ್ಯಾವ್ದೋ ಬೇಡದೇ ಇರೋಂಥ ಕೆಮಿಕಲ್ಸ್ ಕ್ರೀಮು, ಹಾಗೆ ಆರ್ಟಿಫಿಷಿಯಲ್ ಕ ಕ್ರೀಮ್ಸ್ ಹಚ್ಚೋದು, ಅದರಿಂದ ಸೈಡ್ ಎಫೆಕ್ಟ್ ಆಗೋದು ಇದೆಲ್ಲವೂ ಕೂಡ ಅವಾಯ್ಡ್ ಆಗುತ್ತೆ. ಅಷ್ಟೇ ಒಳ್ಳೊಳ್ಳೆ ರಿಸಲ್ಟ್ ಬರುತ್ತೆ ಈ ಚಾರ್ಕೋಲ್ ಸೋಪ್ಸಲ್ಲಿ. ನಿಮಗೂ ಕೂಡ ಬೇಕಾದರೆ ನಮ್ಮ JPS ಪ್ರಿಸಾ ನ್ಯಾಚುರಲ್ ಪ್ರಾಡಕ್ಟ್ಸಲ್ಲಿ ವೆಬ್ಸೈಟ್ ಲಿಂಕ್ ಸಿಗುತ್ತೆ. ಅದರಲ್ಲಿ ಬುಕಿಂಗ್ ಮಾಡ್ಕೋಬೋದು. 866078 ಇದು 0782525 ಇನ್ನೊಂದ್ಸತಿ ಹೇಳ್ತೀನಿ 8660782525 ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿನೂ ಕೂಡ ಬುಕ್ ಮಾಡ್ಕೋಬೋದು. ಅದೇ ರೀತಿ ಈಗ ಇನ್ನೊಂದು ಸೋಪ್ಸ್‌ನ ರೆಡಿ ಮಾಡ್ತಿದ್ದೀನಿ. ಇದು ಕಂಪ್ಲೀಟ್ ಬಂದು ನಿಮಗೆ ಪಿಗ್ಮೆಂಟೇಷನು, ಟ್ಯಾನು, ಸನ್‌ಬರ್ನು, ಡಾರ್ಕ್ ಸರ್ಕಲ್ಸ್ ಯಾರಿಗೆಲ್ಲ ಇದೆ ಅವರಿಗೆ ನಾನು ರೆಡಿ ಮಾಡ್ತಾ ಇರೋಂಥ ಸೋಪು. ಇದು ಪಪಾಯ ಮಂಜಿಷ್ಟ ಸೋಪು. ಇದ್ರಲ್ಲಿ ನೋಡ್ಬೋದು ಆಲ್ರೆಡಿ ನಾನು ಪಪಾಯನ ಇನ್ಫ್ಯೂಸ್ ಮಾಡಿದ್ದೀನಿ ಆಯಿಲ್ ಜೊತೆ. ಅದ್ರ ಜೊತೆಗೆ ಕ್ಯಾಸ್ಟರ್ ಆಯಿಲು, ಕೊಕೊನಟ್ ಆಯಿಲು, ಆಲ್ಮಂಡ್ ಆಯಿಲು ಈ ಎಲ್ಲ ಆಯಿಲ್ಸ್‌ನು ಕೂಡ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಅದಕ್ಕೆ ಮಂಜಿಷ್ಟ, ಲುಕರಸ್ ಪೌಡರು, ಹಾಗೆ ಕಸ್ತೂರಿ ಅರಿಶಿನ, ನೀಮು, ಬೆಟನೆಟ್ಲೆ, ಮುಲ್ತಾನಿ ಮಟ್ಟಿ ಇಷ್ಟು ಹರ್ಬ್ಸನ್ನು ಕೂಡ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ಕಿನ್ನ ತುಂಬಾನೇ ಚೆನ್ನಾಗಿ ಮಾಡುತ್ತೆ. ನಾನು ಪಪಾಯ ಆಯಿಲ್ ಬ್ಲೆಂಡ್ ಮಾಡಿರೋದನ್ನ ಇನ್ನೊಂದು ಕಡೆ ಎತ್ತಿಟ್ಕೊಂಡಿದ್ದೀನಿ. ಅದನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತೀನಿ. ನೋಡ್ಬೋದು ಕಂಪ್ಲೀಟ್ ಆಯಿಲ್ಸ್ ಆ್ಯಂಡ್ ಹರ್ಬ್ಸು ಇನ್ನೇನು ಇರಲ್ಲ. ಸೊ ನೀವು ಈ ಸೋಪ್ಸನ್ನೆಲ್ಲ ಯೂಸ್ ಮಾಡಿದಾಗ ಏನಾಗುತ್ತೆ, ನಿಮಗೆ ಅಭ್ಯಂಜನ ಸ್ನಾನ ಮಾಡಿದ ಥರ ಫೀಲ್ ಆಗುತ್ತೆ. ಹೇಗೆ ಅಂದರೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದನ್ನ ಆ ರೀತಿನೇ ಫೀಲ್ ಆಗುತ್ತೆ. ಸ್ಕಿನ್ ಯಾವುದೇ ಕಾರಣಕ್ಕೂ ಡ್ರೈ ಆಗಲ್ಲ. ನಮ್ಮ ಸೋಪ್ಸ್ ಯಾವುದೇ ಸೋಪ್ಸ್ ಯೂಸ್ ಮಾಡಿದ್ರು. ಹಾಗೆ ಸ್ಕಿನ್ ಗ್ಲೋ ಕೊಡುತ್ತೆ, ಟ್ಯಾನ್ ಕಮ್ಮಿ ಮಾಡುತ್ತೆ 100%, ಪಿಗ್ಮೆಂಟೇಷನ್ ಇದ್ರೆ ಅವಾಯ್ಡ್ ಆಗುತ್ತೆ. ಇದು ಯಾವುದೇ ಥರ ಮೆಲ್ಟ್ ಆ್ಯಂಡ್ ಪೋರ್ ಮೆಥಡಲ್ಲಿ ಮಾಡ್ತಾ ಇರೋದಲ್ಲ, ಕಂಪ್ಲೀಟ್ಲಿ ಕೋಲ್ಡ್ ಪ್ರೊಸೆಸಲ್ಲಿ ಮಾಡುವಂಥದ್ದು. ಕೋಲ್ಡ್ ಪ್ರೊಸೆಸಲ್ಲಿ ಮಾಡೋಂಥ ಸೋಪ್ಸು ಒಳ್ಳೊಳ್ಳೆ ಬೆನಿಫಿಟ್ಸ್ ಕೊಡುತ್ತೆ. ನೀವು ನೋಡ್ಬೋದು ನಮ್ಮಲ್ಲಿ ಮೆಲ್ಟ್ ಆ್ಯಂಡ್ ಪೋರ್ ಸೋಪ್ಸೇ ಜಾಸ್ತಿ ಅಂದರೆ ಪರ್ಚೇಸ್ ಆಗೋದು. ಕೋಲ್ಡ್ ಪ್ರೊಸೆಸ್ ಸೋಪು ತುಂಬಾನೇ ಕಮ್ಮಿ. ಕೋಲ್ಡ್ ಪ್ರೊಸೆಸ್ ಸೋಪು ಫಾರಿನವ್ರು ಯೂಸ್ ಮಾಡೋದು. ಅಂದರೆ ಔಟ್ ಆಫ್ ಕಂಟ್ರಿಯಲ್ಲಿ ಕೋಲ್ಡ್ ಪ್ರೊಸೆಸ್ ಸೋಪಿಗೆ ತುಂಬಾನೇ ಬೆಲೆ ಇರೋದು. ಏಕೆಂದರೆ ಸ್ಕಿನ್ನಿಗೆ ಬೇಕಾಗಿರೋಂಥ ಮಾಯ್ಶ್ಚರೈಸ್ ಕಂಟೆಂಟ್ ಎಲ್ಲ ಇರುತ್ತೆ. ಸ್ಕಿನ್ನಿಗೆ ಬೇಕಾಗಿರೋಂಥ ಒಳ್ಳೊಳ್ಳೆ ಹರ್ಬ್ಸ್ ಇರುತ್ತೆ. ಹಾಗಾಗಿ ಒಂದೇ ಸೋಪ್ಸಲ್ಲಿ ನಿಮಗೆ ಫ್ರೂಟ್ಸು, ಹರ್ಬ್ಸು, ಆಯಿಲ್ ಸಿಗೋಂಥ ಸೋಪ್ ಇದು. ಹಾಗಾಗಿನೇ ಆಲ್ರೆಡಿ ನಾನು ಇದನ್ನೆಲ್ಲ ಹಾಕಿ ಇಟ್ಟಿದ್ದೆ. ಸೊ ಈಗ 5 ಅವರ್ಸ್ ಆಗಿತ್ತು. ಹಾಗಾಗಿ ರಿಮೂವ್ ಮಾಡ್ತಾ ಇದ್ದೀನಿ ಸೋಪ್ಸ್ ಎಲ್ಲದನ್ನು. ನೀವು ಈಗ ನಾನು ರೆಡಿ ಮಾಡಿರೋಂಥ ಸೋಪನ್ನ ನಾಳೆನೇ ಸೇಲ್ ಮಾಡೋಕ್ಕಾಗಲ್ಲ. ನಾನು ಇದನ್ನು ಕ್ಯೂರಿಂಗಿಗೆ ಅಂತಾನೆ 45 ಡೇಸ್ ಇಡಬೇಕಾಗುತ್ತೆ. 45 ಡೇಸ್ ಇಟ್ಟು ನಿಮ್ಮ ಕೈಗೆ ಬರೋದು, ಸೇಲ್ಸ್ ಮಾಡೋದು. ಹಾಗಾಗಿ ಎವ್ರಿ 2 ಡೇಸ್ ಒನ್ಸು ಪಪಾಯ ಮಂಜಿಷ್ಟ ಸೋಪ್ ಕೂಡ ರೆಡಿ ಆಗ್ತಾನೆ ಇರುತ್ತೆ. ನೋಡ್ಬೋದು. ಮೋಲ್ಡಲ್ಲಿ ಹಾಕಿರೋಂಥದ್ದನ್ನೆಲ್ಲ ನಾನೀಗ ಅನ್ಮೋಲ್ಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ರೆಡಿ ಆಗಿದೆ ಸೋಪ್ಸ್ ಎಲ್ಲದೂ ಕೂಡ. ನೀವು ಕಂಪ್ಲೀಟ್ ನನ್ನ ಪ್ರಾಡಕ್ಟ್ ಡೀಟೇಲ್ಸ್ ಬೇಕು ಅಂತ ಅಂದರೆ ನೀವು ಒಂದ್ಸತಿ JPS ಪ್ರಿಸಾ ನ್ಯಾಚುರಲ್ ಪ್ರಾಡಕ್ಟ್ಸ್ ಅಂತ ಗೂಗಲಲ್ಲಿ ಟೈಪ್ ಮಾಡಿದ್ರೆ ಸಿಗುತ್ತೆ. ಇಲ್ಲಿ ನಾನು 45 ಸೋಪ್ಸ್‌ನ ರೆಡಿ ಮಾಡಿದ್ದೀನಿ ಕರೆಂಟ್ಲಿ. ಎವ್ರಿ ಡೇ 45 to 50 ಸೋಪ್ಸ್ ರೆಡಿ ಆಗುತ್ತೆ. ಅದು ಒಂದು ಥರದಲ್ಲಿ.